Hi, myself Venkatesh HC, Assistant Professor in Sociology, Government First Grade College, Jawgal. Today we shall discuss first BA Sociology, second unit which is Basic Concepts of Sociology. In this unit, today we shall discuss 12th and 13th session which is related to society, meaning, definition, characteristics of society. Before discussion of present session, we have to recapitulation of previous session. In the last class, we learned about various perspectives in sociology. We learned about empiricist or scientific perspective, humanistic and scientific combined perspective. ಸೊ ಕಳೆದ ತರಗತಿಯಲ್ಲಿ ನಾವು ಈ ಒಂದು ಅನುಭವವಾದಿ ಅಥವಾ ವೈಜ್ಞಾನಿಕ ಪರಿದೃಷ್ಟಿ, ಅದೇ ರೀತಿ ಮಾನವತಾವಾದಿ ಪರಿದೃಷ್ಟಿ ಹಾಗೂ ಮಾನವತಾವಾದಿ ಮತ್ತು ವೈಜ್ಞಾನಿಕ ಪರಿದೃಷ್ಟಿ ಅಥವಾ ದೃಷ್ಟಿಕೋನ ಈ ಒಂದು ವಿಷಯಗಳ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ. Let us come to objectives. So today's session we have two objectives. We have two objectives. So first one, students will able to understand the relationship between individual and society. Students will able to define society. ಸೊ ಮೊದಲನೇದಾಗಿ ಈ ಒಂದು ಅವಧಿಯ ಉದ್ದೇಶಗಳಲ್ಲಿ ಅಥವಾ ಆಬ್ಜೆಕ್ಟಿವ್ಸ್ ಅಲ್ಲಿ ಮೊದಲನೇ ಒಂದು ಆಬ್ಜೆಕ್ಟಿವ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ವ್ಯಕ್ತಿ ಮತ್ತು ಸಮಾಜ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಾರೆ. ಎರಡನೇದಾಗಿ ವಿದ್ಯಾರ್ಥಿಗಳು ಸಮಾಜವನ್ನ ಅರ್ಥೈಸುವಂತಹ ಒಂದು ಸಾಮರ್ಥ್ಯವನ್ನ ಬೆಳೆಸಿಕೊಳ್ತಾರೆ. Then learning outcomes. First one, student will able to define and explain concept of society. ವಿದ್ಯಾರ್ಥಿಗಳು ಸಮಾಜವನ್ನ ವ್ಯಾಖ್ಯಾನಿಸುವಂತ ಮತ್ತು ವಿವರಿಸುವಂತ ಒಂದು ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ. ಎರಡನೇದಾಗಿ ಸ್ಟೂಡೆಂಟ್ಸ್ ಅನಲೈಸ್ ದ ಡಿಸ್ಟಿಂಗ್ವಿಶ್ ಫೀಚರ್ಸ್ ಆಫ್ ಸೊಸೈಟಿ. ವಿದ್ಯಾರ್ಥಿಗಳು ಸಮಾಜದ ಗುಣಲಕ್ಷಣಗಳನ್ನು ವಿಶ್ಲೇಷಿಸುವಂತ ಸಾಮರ್ಥ್ಯವನ್ನ ಪಡೆದುಕೊಳ್ತಾರೆ. ಇವೆರಡು ಲರ್ನಿಂಗ್ ಔಟ್ಕಮ್ಸ್ ಅನ್ನ ನಾವು ನಿರೀಕ್ಷಿಸಬಹುದು. Let us come to today's topic, which is society, samaja. In this today's session, we are going to understand meaning of society, definition of society, characteristics of society, and importance of society. So, ಸಮಾಜದ ಅರ್ಥ, ವ್ಯಾಖ್ಯೆಗಳು, ಗುಣಲಕ್ಷಣಗಳು ಮತ್ತು ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. Meaning of society. The term society is derived from Latin word socius, which means companionship or friendship. ಸಮಾಜ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಸೊಸೈಟಿ ಎಂಬುದಾಗಿ ಕರೆಯುತ್ತೇವೆ. ಈ ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಬಂದಿದೆ. ಸೋಷಿಯಸ್ ಅಂದರೆ ಸಹಚಾರ ಅಥವಾ ಒಡನಾಡಿ ಅಥವಾ ಸ್ನೇಹಿತ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಸೊಸೈಟಿ ಈಸ್ ಒನ್ ಆಫ್ ದ ಬೇಸಿಕ್ ಸೋಷಿಯಾಲಜಿಕಲ್ ಟರ್ಮ್. ಸಮಾಜ ಎಂಬ ಪದವು ಸಮಾಜಶಾಸ್ತ್ರದಲ್ಲಿ ಅತ್ಯಂತ ಮೂಲಭೂತ ಸಮಾಜಶಾಸ್ತ್ರೀಯ ಪರಿಕಲ್ಪನೆ ಎಂಬುದಾಗಿ ನಾವು ಗುರುತಿಸಬಹುದು. ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್ ಸೆಡ್ ಬೈ ಅರಿಸ್ಟಾಟಲ್. ಸೊ ಮಾನವ ಸಮಾಜದ ಜೀವಿ. ಸೊ ಬಹಳಷ್ಟು ವರ್ಷಗಳ ಹಿಂದೆ ಈ ಒಂದು ಅರಿಸ್ಟಾಟಲ್ ರವರು ಮಾನವನನ್ನ ಸಮಾಜದ ಜೀವಿ ಎಂಬುದಾಗಿ ಅವರು ವ್ಯಾಖ್ಯಾನಿಸ್ತಾರೆ ಅಥವಾ ಉದ್ಗರಿಸ್ತಾರೆ. ಏಕೆಂತಂದ್ರೆ ಸಮಾಜದ ಪ್ರಾಮುಖ್ಯತೆಯನ್ನ ಅರಿತು ಈ ಒಂದು ಅರಿಸ್ಟಾಟಲ್ ರವರು ಬಹಳಷ್ಟು ಹಿಂದೆ ಮನುಷ್ಯನನ್ನ ಅಥವಾ ಮಾನವನನ್ನ ಸಮಾಜದ ಜೀವಿ ಎಂಬುದಾಗಿ ಕರೀತಾರೆ. ಕಾರಣ ಏನಂತಂದ್ರೆ ಸಮಾಜವಿಲ್ಲದೆ ಮನುಷ್ಯನ ಒಂದು ಅಸ್ತಿತ್ವವನ್ನ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಾನವ ಸಮಾಜ ಜೀವಿ ಎಂಬುದಾಗಿ ಅವರು ಉದ್ಗರಿಸಿದ್ದಾರೆ. Let us come to definitions of society. L.T. Abbosh defined society as tissues of relationship. L.T. Abbosh ರವರು ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಅಂಗಾಂಶ ಎಂಬುದಾಗಿ ವ್ಯಾಖ್ಯಾನಿಸಿದ್ದಾರೆ. L.T. Abbosh defined society as tissue of relationship. ಸಾಮಾಜಿಕ ಸಂಬಂಧಗಳ ಅಂಗಾಂಶ ಎಂಬುದಾಗಿ ಸಮಾಜವನ್ನು ವ್ಯಾಖ್ಯಾನಿಸಿದ್ದಾರೆ. R.M. ಮೆಕೈವರ್ ಡಿಫೈನ್ ಸೊಸೈಟಿ ಆಸ್ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ಸ್. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಎಂಬುದಾಗಿ ಅವರು ಸಮಾಜವನ್ನು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಸಮಾಜವೆಂಬುದು ಸಾಮಾಜಿಕ ಸಂಬಂಧಗಳ ಬಲೆ. ಅದೇ ರೀತಿಯಾಗಿ ಕಾಲಿನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿ
The term society refers to totality of human relationship. Totality of human relationships ಅಂದರೆ ಮಾನವ ಸಂಬಂಧಗಳ ಒಟ್ಟಂದವನ್ನು ಸಮಾಜ ಎನ್ನಬಹುದು. ಮಾನವ ಸಂಬಂಧಗಳ ಒಟ್ಟಂದವನ್ನು ಸಮಾಜ ಎಂಬುದಾಗಿ ಕಾಲಿನ್ಸ್ ಡಿಕ್ಷನರಿ ಆಫ್ ಸೋಷಿಯಾಲಜಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಲೆಟ್ ಅಸ್ ಡಿಸ್ಕಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಸಮಾಜದ ಗುಣಲಕ್ಷಣಗಳು. ಫಸ್ಟ್ ಒನ್, ಸೊಸೈಟಿ ದಿ ಗ್ರೂಪ್ ಆಫ್ ಗ್ರೂಪ್ಸ್. ಸಮಾಜವು ಸಮೂಹಗಳ ಸಮೂಹ. ಜನರಿಲ್ಲದೆ ಸಮಾಜದ ರಚನೆ ಅಸಾಧ್ಯ. ಹಲವು ಜನರು ಒಟ್ಟುಗೂಡಿ ಸಮೂಹವಾಗುವುದು. ಅಂತಹ ಹಲವು ಸಮೂಹಗಳು ಒಟ್ಟುಗೂಡಿದಾಗ ಸಮಾಜವಾಗುವುದು. ಅಸಂಖ್ಯಾತ ಸಮೂಹಗಳನ್ನು ಒಳಗೊಂಡಂತಹ ಇಂತಹ ಸಮಾಜವನ್ನು ಎಚ್.ಎಂ. ಜಾನ್ಸನ್ಸ್ ರವರು ಸಮೂಹಗಳ ಸಮೂಹ ಎಂಬುದಾಗಿ ಕರೆದಿದ್ದಾರೆ. ಜನರ ಹೊರತಾಗಿ ಸಮಾಜ ಅಸ್ತಿತ್ವ ದುಸ್ತರ. ಹಾಗೆ ಈ ಒಂದು ಸಮಾಜ ಎಂಬುದು ಜನರ ಮಂದೆಯಲ್ಲ, ಅದೊಂದು ವ್ಯವಸ್ಥೆ. ದೆನ್ ಸೆಕೆಂಡ್ ಒನ್, ಸೊಸೈಟಿ ಆಸ್ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಸಾಮಾಜಿಕ ಸಂಬಂಧಗಳ ಬಲೆಯುತ್ತಿರುವ ಸಮಾಜ. ಸಮಾಜದ ಗುಣಲಕ್ಷಣಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾದಂತಹ ಗುಣಲಕ್ಷಣ. ಈ ಒಂದು ಸಮಾಜದಲ್ಲಿ ಸಾಮಾಜಿಕ ಸಂಬಂಧಗಳು ಹೇಗೆ ಗೋಚರಿಸ್ತವೆ ಅಂತಂದ್ರೆ, ಒಂದು ರೀತಿಯಲ್ಲಿ ಬಲೆಯ ರೀತಿಯಲ್ಲಿ, ಹೇಗೆ ಒಂದು ಬಲೆಯ ಆಕಾರ ಅಥವಾ ರಚನೆ ಇರುತ್ತದೆಯೋ ಹಾಗೆ ಈ ಒಂದು ಸಾಮಾಜಿಕ ಸಂಬಂಧಗಳು ಕೂಡ ಒಂದು ಬಲೆಯ ರೀತಿಯಲ್ಲಿ ಗೋಚರಿಸ್ತವೆ. ಅಂದ್ರೆ ಕೇವಲ ಜನರ ಗುಂಪು ಅಥವಾ ಸಮಾವೇಶದಿಂದ ಈ ಒಂದು ಸಮಾಜ ರಚನೆ ಆಗೋದಿಲ್ಲ. ಆ ಗುಂಪು ಅಥವಾ ಆ ಸಮಾವೇಶದ ಸದಸ್ಯರ ನಡುವೆ ಪರಸ್ಪರ ಸಂಬಂಧ ಇರಬೇಕು. ಸಂಬಂಧ ಇದ್ದಾಗ ಮಾತ್ರ ಈ ಒಂದು ಸಮಾಜದ ರಚನೆ ಸಾಧ್ಯ. ಇಲ್ಲಿ ನೋಡೋದಾದ್ರೆ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಜನರ ನಡುವೆ ಪರಸ್ಪರ ಕೊಡು ತೆಗೆದುಕೊಳ್ಳುವ ಸಂಬಂಧವನ್ನ ನಾವು ಸಾಮಾಜಿಕ ಸಂಬಂಧ ಎಂಬುದಾಗಿ ಕರೀಬಹುದು. ಉದಾಹರಣೆಗೆ ನಾವು ನೋಡೋದಾದ್ರೆ ಸಮಾಜದಲ್ಲಿ ತಾಯಿ ಮಗು, ಗುರು ಶಿಷ್ಯ, ವರ್ತಕ ಮತ್ತು ಗಿರಾಕಿ, ಹೀಗೆ ಹಲವಾರು ರೀತಿಯಂತಹ ಸಂಬಂಧಗಳನ್ನ ನಾವು ಗುರುತಿಸ್ತಾ ಹೋಗ್ಬೋದು. ಮೂರನೆಯ ಒಂದು ಲಕ್ಷಣ ನೋಡೋದಾದ್ರೆ ಡಿಪೆಂಡ್ಸ್ ಆನ್ ಸಿಮಿಲಾರಿಟಿ ಆರ್ ಲೈಕ್ನೆಸ್. ಹೋಲಿಕೆ ಅಥವಾ ಸಾಮ್ಯತೆಯ ಮೇಲಿನ ಅವಲಂಬನೆ. ಈ ಒಂದು ಸಮಾಜದ ಲಕ್ಷಣಗಳಲ್ಲಿ ಇದು ಕೂಡ ಬಹಳ ಮುಖ್ಯವಾದಂತಹ ಒಂದು ಲಕ್ಷಣ. ವ್ಯಕ್ತಿಗಳ ನಡುವೆ ಸಂಬಂಧ ಏರ್ಪಡುವಂಥದ್ದು ಅವರ ನಡುವೆ ಇರುವಂತಹ ಅರಿವಿನಿಂದಾಗಿ ಅಥವಾ ಅವರ ನಡುವೆ ಸಾಮಾನ್ಯವಾಗಿ ಕಾಣಬರುವಂತಹ ಏಕತೆಯ ಅಂಶಗಳಿಂದಾಗಿ ಅಥವಾ ವ್ಯಕ್ತಿಗಳಲ್ಲಿರುವಂತಹ ದೈಹಿಕ ಮಾನಸಿಕ ಹೋಲಿಕೆಯ ಅಂಶಗಳ ಕಾರಣದಿಂದಾಗಿ ಅವರಲ್ಲಿರುವಂತಹ ಅನ್ಯೋನ್ಯತೆ, ಸಹಕಾರ ಅಥವಾ ಸಾಮರಸ್ಯ, ಇವುಗಳ ಕಾರಣಕ್ಕಾಗಿ ಅವರ ನಡುವೆ ಇರುವಂತಹ ಈ ಕಾರಣಕ್ಕಾಗಿ ಈ ಒಂದು ಸಮಾಜದ ರಚನೆ ಆಗಿದೆ ಅಥವಾ ರಚನೆ ಎನ್ನುವಂತ ಸಮಾಜ ಆವಿರ್ಭಾವಕ್ಕೆ ಬಂದಿದೆ. ಸೊ ನಾವು ನೋಡೋದಾದ್ರೆ ದಿ ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್. ದಿ ಬರ್ಡ್ಸ್ ಆಫ್ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂದ್ರೆ ಒಂದೇ ಜಾತಿಯ ಪಕ್ಷಿಗಳು ಒಂದು ಕಡೆ ವಾಸ ಮಾಡ್ತವೆ. ಅದೇ ರೀತಿಯಾಗಿ ಮನುಷ್ಯ ಕೂಡ ಒಂದೇ ರೀತಿಯಂತಹ ಭಾವನೆಗಳು, ಉದ್ದೇಶಗಳು, ಆದರ್ಶಗಳು, ಆಸೆ, ಆಕಾಂಕ್ಷೆಗಳು ಇರುವಂತಹ ವ್ಯಕ್ತಿಗಳೆಲ್ಲ ಸೇರಿ ಈ ಸಮಾಜದ ಒಂದು ರಚನೆಗೆ ಕಾರಣಕರ್ತರಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಎಫ್.ಎಚ್. ಗಿಡ್ಡಿಂಗ್ಸ್ ಎನ್ನುವಂತ ಸಮಾಜಶಾಸ್ತ್ರಜ್ಞ ಈ ಒಂದು ಮನುಷ್ಯನ ಈ ಒಂದು ಪ್ರಜ್ಞೆಗೆ ತದೇಕ ಪ್ರಜ್ಞೆ ಎಂಬುದಾಗಿ ಅವರು ಕರೀತಾರೆ. ಸೊ ದಿಸ್ ಇಸ್ ಅಬೌಟ್ ಥರ್ಡ್ ಪಾಯಿಂಟ್. ದೆನ್ ನಾಲ್ಕನೇ ಒಂದು ಲಕ್ಷಣವನ್ನು ನೋಡೋದಾದರೆ ಸೊಸೈಟಿ ರೆಸ್ಟ್ಸ್ ಆನ್ ಡಿಫರೆನ್ಸ್ ಟು. ಸಮಾಜವು ವ್ಯತ್ಯಾಸ ಅಥವಾ ಭೇದವನ್ನು ಅವಲಂಬಿಸಿದೆ. ಸೊ ಈ ಸಮಾಜದಲ್ಲಿ ನಾವು ಗಮನಿಸೋದಾದರೆ ಹೋಲಿಕೆ ಮತ್ತು ವ್ಯತ್ಯಾಸ ಎಂಬುದು ಯಾವುದೇ ಸಮಾಜದಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಎಂಬುದಾಗಿ ನಾವು ಗುರುತಿಸಬಹುದು. ಸಂಪೂರ್ಣವಾಗಿ ಯಾವುದೇ ವ್ಯತ್ಯಾಸವಿಲ್ಲದೆ ಹೋದರೆ ಅವರ ವ್ಯಕ್ತಿಗಳನ್ನ ಸಮಾಜದಲ್ಲಿ ನಾವು ಗುರುತಿಸಲಿಕ್ಕೆ ಕಷ್ಟವಾಗಬಹುದು ಅಥವಾ ಗೊಂದಲ ಏರ್ಪಡಬಹುದು. ಅಥವಾ ಈ ಸೃಷ್ಟಿಯಲ್ಲಿ ಎರಡು ಜೀವಿಗಳು ಒಂದೇ ರೀತಿಯಾಗಿ ಎಲ್ಲಾ ತರದಲ್ಲೂ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಒಂದು ಜನರ ನಡುವೆ ಈ ಒಂದು ಅವರ ರೂಪ, ಎತ್ತರ, ಬಣ್ಣ, ಆಕಾರ
ಅಥವಾ ಅವರ ಒಂದು ಶಕ್ತಿ, ಸಾಮರ್ಥ್ಯ, ದೌರ್ಬಲ್ಯ ಅಥವಾ ಇವೆಲ್ಲವೂ ಕೂಡ ಏನಾಗಿರ್ತದೆ, ಜನರ ನಡುವೆ ಭಿನ್ನತೆಗಳಿರ್ತದೆ, ವ್ಯತ್ಯಾಸಗಳಿರ್ತದೆ, ಅವರ ಆಸೆ ಆಕಾಂಕ್ಷೆಗಳಲ್ಲಿ ಭಿನ್ನತೆಗಳಿರ್ತದೆ. ಜೊತೆಗೆ ಈ ಸ್ತ್ರೀ ಪುರುಷರ ನಡುವಿನ ಜೈವಿಕ ವ್ಯತ್ಯಾಸಗಳು ಕುಟುಂಬದ ರಚನೆಗೆ ಕಾರಣವಾಗಿದ್ದಾವೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು. ಸೊ ಈ ಒಂದು ವ್ಯತ್ಯಾಸ ಅಥವಾ ಭೇದ ಎನ್ನುವಂಥದ್ದು ಕೂಡ ಸಮಾಜದ ಒಂದು ಪ್ರಮುಖವಾದಂತ ಕೋಆಪರೇಷನ್ ಅಂಡ್ ಡಿವಿಷನ್ ಆಫ್ ಲೇಬರ್, ಸಹಕಾರ ಮತ್ತು ಶ್ರಮ ವಿಭಜನೆ. ಈ ಒಂದು ಸಹಕಾರ ಮತ್ತು ಶ್ರಮ ವಿಭಜನೆ ಅಂದ್ರೆ ವ್ಯಕ್ತಿಗಳ ನಡುವಿನ ಈ ಹೋಲಿಕೆ ಮತ್ತು ವ್ಯತ್ಯಾಸಗಳು ಶ್ರಮ ವಿಭಜನೆಗೆ ಕಾರಣವಾಗ್ತವೆ. ಹಾಗಾದರೆ ಶ್ರಮ ವಿಭಜನೆ ಎಂದರೇನು? ಶ್ರಮ ವಿಭಜನೆ ಎಂದರೆ ಸಾಮಾನ್ಯ ಕಾರ್ಯವೊಂದನ್ನು ಜನರು ತಮ್ಮ ಆಸಕ್ತಿ, ಅಭಿರುಚಿ, ಕ್ಷಮತೆ, ಸಾಮರ್ಥ್ಯ, ವಯೋಮಾನ, ಲಿಂಗಭೇದ ಇವುಗಳ ಆಧಾರದ ಮೇಲೆ ತಮ್ಮೊಳಗೆ ಹಂಚಿಕೊಂಡು ದುಡಿಯುವುದನ್ನ ಶ್ರಮ ವಿಭಜನೆ ಎಂಬುದಾಗಿ ಕರೆಯಬಹುದು. ಸೊ ನಾವು ಸಮಾಜದಲ್ಲಿ ಇಂತಹ ಶ್ರಮ ವಿಭಜನೆಯನ್ನ ಅಂದ್ರೆ ವಿವಿಧ ಜನರು ವಿವಿಧ ವೃತ್ತಿಗಳಲ್ಲಿ ವಿವಿಧ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವುದನ್ನ ನಾವು ಗುರುತಿಸಬಹುದು. ಜೊತೆಗೆ ಈ ಶ್ರಮ ವಿಭಜನೆ ಸಾಧ್ಯವಾಗುವುದು ಯಾವುದರ ಸಾಕಾರವಾಗುವುದು ಹೇಗೆ ಅಂತಂದ್ರೆ ಸಹಕಾರದಿಂದ. ಶ್ರಮ ವಿಭಜನೆ ಅನ್ನುವಂಥದ್ದು ಸಾಧ್ಯವಾಗುವುದು ಸಹಕಾರದಿಂದ. ಜನರ ನಡುವೆ ಸಹಕಾರ ಇಲ್ಲದೆ ಹೋದ್ರೆ ಶ್ರಮ ವಿಭಜನೆ ಅನ್ನುವಂಥದ್ದು ಸಾಕಾರಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದು ಒಂದು ಸಮಾಜದ ಒಂದು ಪ್ರಮುಖ ಲಕ್ಷಣ. ಅದೇ ರೀತಿಯಾಗಿ ಮತ್ತೊಂದು ಲಕ್ಷಣವನ್ನು ನೋಡೋದಾದ್ರೆ ಸೊಸೈಟಿ ಇಂಪ್ಲೈಸ್ ಇಂಟರ್ಡಿಪೆಂಡೆನ್ಸ್ ಆಲ್ಸೋ. ಸಮಾಜದ ಮತ್ತೊಂದು ಲಕ್ಷಣ ಪರಸ್ಪರ ಅವಲಂಬನೆ, ಮ್ಯೂಚುವಲ್ ಇಂಟರ್ಡಿಪೆಂಡೆನ್ಸ್. ಸಮಾಜದಲ್ಲಿ ಪರಸ್ಪರ ಅವಲಂಬನೆಯನ್ನ ಗುರುತಿಸಬಹುದು. ಹೇಗೆ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಎಲ್ಲ ತನ್ನ ಅವಶ್ಯಕತೆಗಳನ್ನ ತನ್ನಷ್ಟಕ್ಕೆ ತಾನೇ ಪೂರೈಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವನು ಬೇರೆಯವರ ಜೊತೆಗೆ ಅವನು ಬೇರೆಯವರನ್ನ ಅವಲಂಬಿಸಿ ತನ್ನ ಹಲವಾರು ಬೇಡಿಕೆಗಳು, ಆಸೆ, ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಪರಸ್ಪರ ಅವಲಂಬನೆ ಎನ್ನುವಂಥದ್ದು ಮತ್ತೊಂದು ಪ್ರಮುಖವಾದಂತಹ ಸಮಾಜದ ಒಂದು ಲಕ್ಷಣ. ಅದೇ ರೀತಿಯಾಗಿ ಸೊಸೈಟಿ ಈಸ್ ಡೈನಾಮಿಕ್. ಸಮಾಜವು ಗತಿಶೀಲವಾದದ್ದು. ಸಮಾಜವು ನಿಂತ ನೀರಿನಂತಲ್ಲ, ಅದು ಯಾವಾಗಲೂ ಕೂಡ ಬದಲಾಗ್ತಿರ್ತದೆ. ಜೊತೆಗೆ ಈ ಒಂದು ಸಮಾಜ ಅನ್ನುವಂಥದ್ದು ಒಂದು ಗತಿಶೀಲವಾದಂತಹ ಒಂದು ವ್ಯವಸ್ಥೆ. ಜೊತೆಗೆ ಇದೊಂದು ಪ್ರಕ್ರಿಯೆ ಎಂಬುದಾಗಿ ನಾವು ಅರ್ಥೈಸಬಹುದು. ಅದು ಒಂದು ವಸ್ತುವಲ್ಲ. ಸಮಾಜ ಅನ್ನುವಂಥದ್ದು ಒಂದು ವಸ್ತು ಅಲ್ಲ, ಇದೊಂದು ಪ್ರಕ್ರಿಯೆ ಎಂಬುದಾಗಿ ನಾವು ಗುರುತಿಸಬಹುದು. ಸಮಾಜದಲ್ಲಿ ಹಲವಾರು ಬದಲಾವಣೆಗಳು ಪ್ರತಿನಿತ್ಯ ಆಗ್ತಿರ್ತವೆ. ಹಲವಾರು ಹಳೆಯ ಸಂಘ ಸಂಸ್ಥೆಗಳು ಅದು ಮುಚ್ಚಿ ಹೋಗ್ಬೋದು, ಹೊಸ ಸಂಘ ಸಂಸ್ಥೆಗಳು ಆವಿರ್ಭಾವ ಬರ್ಬೋದು. ಜನರು ಕೂಡ ಸಮಾಜದಲ್ಲಿ ಬದಲಾವಣೆ ಆಗುವುದು, ಹುಟ್ಟು, ಬೆಳವಣಿಗೆ, ವೃದ್ಧಾಪ್ಯ, ಸಾವು ಮೂಲಕ ಈ ಒಂದು ಈ ಒಂದು ಜನರು ಆವಿರ್ಭಾವಕ್ಕೆ ಬರಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಮಾಜದ ಲಕ್ಷಣವನ್ನು ನಾವು ನೋಡೋದಾದ್ರೆ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಸಾಮಾಜಿಕ ನಿಯಂತ್ರಣ. ನಾವು ಸಾಮಾಜಿಕ ನಿಯಂತ್ರಣ ಅನ್ನುವಂಥದ್ದು ಕೂಡ ಸಮಾಜದ ಲಕ್ಷಣಗಳಲ್ಲಿ ಪ್ರಮುಖವಾದಂತಹ ಒಂದು ಲಕ್ಷಣ ಆಗಿದೆ. ಪ್ರತಿಯೊಂದು ಸಮಾಜವೂ ಕೂಡ ಜನರ ವರ್ತನೆಗಳನ್ನ ನಿಯಂತ್ರಿಸಲಿಕ್ಕೆ, ಜನರ ಅತಿರೇಕದ ವರ್ತನೆಗಳನ್ನು ನಿಯಂತ್ರಿಸಲಿಕ್ಕೆ ನಿಯಂತ್ರಣ ವ್ಯವಸ್ಥೆಯನ್ನ ಹೊಂದಿರ್ತದೆ. ಅಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ನಾವು ಈ ಸಮಾಜದಲ್ಲಿ ಗುರುತಿಸಬಹುದು. ಸಾಮಾನ್ಯವಾಗಿ ಯಾವುದೇ ಸಮಾಜವನ್ನು ನೀವು ತೆಗೆದುಕೊಂಡರೂ ಕೂಡ ಎರಡು ರೀತಿಯಂತ ನಿಯಂತ್ರಣಗಳಿರ್ತದೆ ಅಲ್ಲಿ. ಈ ಒಂದು ಔಪಚಾರಿಕ ನಿಯಂತ್ರಣ ಅಥವಾ ಅನೌಪಚಾರಿಕ ನಿಯಂತ್ರಣ. ಸೊ ಎರಡು ನಿಯಂತ್ರಣ ವ್ಯವಸ್ಥೆಗಳು ಯಾವುದೇ ಸಮಾಜದಲ್ಲಿ ನಾವು ಗುರುತಿಸಬಹುದಾಗಿದೆ. ಔಪಚಾರಿಕ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಜನರ ಈ ಒಂದು ವರ್ತನೆಗಳನ್ನ ನಿಯಂತ್ರಿಸುವಂತ ಒಂದು ವ್ಯವಸ್ಥೆ. ಅನೌಪಚಾರಿಕ ಅಂದ್ರೆ ಯಾವುದೇ ಉದ್ದೇಶವಿಲ್ಲದೆ ಸಹಜವಾಗಿ ಜನರ ವರ್ತನೆಗಳನ್ನ ನಿಯಂತ್ರಿಸಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ. ಸಮಾಜದಲ್ಲಿ ಒಟ್ಟಾರೆಯಾಗಿ ನಿಯಂತ್ರಣ ಅನ್ನುವಂಥದ್ದನ್ನು ಗುರುತಿಸಬಹುದು. ನಿಯಂತ್ರಣದ ವ್ಯವಸ್ಥೆ ಇರ್ತದೆ. ಇದು ಕೂಡ ಸಮಾಜದ ಒಂದು ಪ್ರಮುಖವಾದಂತಹ ಒಂದು ಲಕ್ಷಣವಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಸಮಾಜದ ಮತ್ತೊಂದು ಲಕ್ಷಣ ಕಲ್ಚರ್, ಸಂಸ್ಕೃತಿ. ಸೊ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಆ ಸಂಸ್ಕೃತಿ ಅನ್ನುವಂಥದ್ದು ಮಾನವನ ಜೀವನದ ಅವಿಭಾಜ್ಯವಾದಂತ ಅಂಗ, ಮನುಷ್ಯನ ಜೀವನದ ಅವಿಭಾಜ್ಯವಾದಂತ ಭಾಗ ಅಂತಂದ್ರೆ ತಪ್ಪಾಗ್ಲಾರ್ದು. ಮೆಲಿನೋಸ್ಕಿ ಅನ್ನುವಂಥವ್ರು ಸಂಸ್ಕೃತಿಗೆ ಸಂಬಂಧಪಟ್ಟಾಗ ಏನಪ್ಪ ಹೇಳ್ತಂದ್ರೆ ಮಾನವನು ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂತಹ ಸಾಧನ. ಮಾನವನು ತನ್ನ ಜೀವಿತದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು
ನಿರ್ಮಿಸಿಕೊಂಡ ಸಾಧನ ಎಂಬುದಾಗಿ ಸಂಸ್ಕೃತಿಯನ್ನ ಅವರು ಕರೀತಾರೆ. ಲಿಂಟನ್ ಅನ್ನುವಂಥವ್ರು ಸಂಸ್ಕೃತಿ ಅನ್ನುವಂಥದ್ದು ಮಾನವನ ಪರಂಪರಾಗತವಾದಂಥ ಸಂಪತ್ತು ಎಂಬುದಾಗಿ ಅವರು ಕರೀತಾರೆ. ಒಟ್ಟಾರೆಯಾಗಿ ಸಮಾಜದಲ್ಲಿ ಸಂಸ್ಕೃತಿ ಎನ್ನುವಂಥದ್ದು ಸಮಾಜದ ಪ್ರಮುಖವಾದಂಥ ಲಕ್ಷಣವನ್ನು ನಾವು ಗುರುತಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಲಕ್ಷಣ, ಸೊಸೈಟಿ ಡಿಪೆಂಡ್ಸ್ ಆನ್ ಗ್ರೆಗರೇಷಿಯಸ್ ನೇಚರ್ ಆಫ್ ಮೆನ್. ಗ್ರೆಗರೇಷಿಯಸ್ ನೇಚರ್ ಆಫ್ ಮೆನ್ ಅಂದ್ರೆ ಏನಪ್ಪಾ ಅಂದ್ರೆ ಮಾನವನ ಸಾಂಘಿಕತೆಯನ್ನು ಅವಲಂಬಿಸಿ ನಿಂತಿರುವ ಸಮಾಜ. ಈ ಒಂದು ಸಾಂಘಿಕತೆ ಅನ್ನುವಂಥದ್ದು ಏನ್ ಸಾಂಘಿಕತೆ ಅಂತಂದ್ರೆ ಮನುಷ್ಯ ಮೂಲತಃ ಸಂಘಜೀವಿ, ಸಮಾಜದ ಜೀವಿ. ಈಗಾಗಲೇ ಅರಿಸ್ಟಾಟಲ್ ರವರು ಬಹಳಷ್ಟು ಹಿಂದೆನೆ ಅವರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಮಾನವ ಮೂಲಭೂತವಾಗಿ ಸಮೂಹ ಜೀವಿ ಎಂಬುದಾಗಿ ಅವರು ಉದ್ಗರಿಸಿರುವುದನ್ನ ನಾವು ಕಾಣಬಹುದು. ಜೊತೆಗೆ ಮಾನವನು ಇಂತಹ ಸಮೂಹ ಅಥವಾ ಸಮಾಜದಲ್ಲಿ ವಾಸಿಸುವಂತಹ ಈ ಒಂದು ಮನೋಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಕ್ ಡ್ಯುವೆಲ್ ಎಂಬ ಮನಃಶಾಸ್ತ್ರಜ್ಞ ಇವರು ಏನಂತ ಕರೀತಾರೆ ಅಂದ್ರೆ ಸಂಘಶೀಲತೆಯ ಪ್ರವೃತ್ತಿ ಅಥವಾ ಸಂಚರ ಮೂಲ ಪ್ರವೃತ್ತಿ ಅಂದ್ರೆ ಗ್ರೆಗರೇಷಿಯಸ್ ನೇಚರ್ ಆಫ್ ಮೆನ್ ಅಂದ್ರೆ ಅವನು ಸಮೂಹದಲ್ಲಿ ವಾಸಿಸುವಂತಹ ಅವನ ಗುಣ ಎಂಬುದಾಗಿ ಗುಣವನ್ನ ಅವರು ಮ್ಯಾಕ್ ಡ್ಯುಗಲ್ ರವರು ಈ ರೀತಿಯಾಗಿ ವ್ಯಾಖ್ಯಾನ ಕರೀತಾರೆ. ಸೊ ಅದೇ ರೀತಿಯಾಗಿ ಲೆಟ್ ಅಸ್ ನೋ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಸೊಸೈಟಿ, ಸಮಾಜದ ಪ್ರಾಮುಖ್ಯತೆ. ಸಮಾಜದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಸಮಾಜವು ವ್ಯಕ್ತಿ ಜೀವನದಲ್ಲಿ ಬಹಳ ಅವಶ್ಯಕವಾದಂಥದ್ದು. ಸೊ ವ್ಯಕ್ತಿ ಪರಿಪೂರ್ಣನಾಗಬೇಕಾದ್ರೆ ಅವನು ಸಮಾಜದಲ್ಲಿ ಇದ್ದಾಗ ಮಾತ್ರ ಅವನು ಪರಿಪೂರ್ಣನಾಗ್ತಾನೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಹ್ಯೂಮನ್ ಲೈಫ್ ಅಂಡ್ ಸೊಸೈಟಿ ಮಸ್ಟ್ ಗೋ ಟುಗೆದರ್. ಮಾನವನ ಜೀವನ ಹಾಗೂ ಸಮಾಜ ಇವು ಯಾವಾಗಲೂ ಒಟ್ಟಿಗೆ ಸಾಗುವಂಥವು. ಅಂದ್ರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಒಂದು ಅವನು ಸಮಾಜದ ಹೊರತಾಗಿ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟು, ಬೆಳವಣಿಗೆ ಅಥವಾ ಅವನ ಸಾವು ಎಲ್ಲವೂ ಕೂಡ ಸಮಾಜದಲ್ಲಿ, ಅವನ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಅವನು ಸಮಾಜದಲ್ಲೇ ಅವನು ಪೂರೈಸಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಒಂದು ಮಾನವನ ಜೀವನ ಹಾಗೂ ಸಮಾಜ ಇವೆರಡು ಕೂಡ ಒಂದು ರೀತಿಯಲ್ಲಿ ಅವಿಚ್ಛಿನ್ನವಾದಂತಹ ಭಾಗ ಎಂಬುದಾಗಿ ನಾವು ಗುರುತಿಸಬಹುದು. ಮಾನವನ ಜೀವನ ಆಗುವಂಥದ್ದು ಅವನು ಸಮಾಜದಲ್ಲಿ ಇದ್ದಾಗ ಮಾತ್ರ. ಅದೇ ರೀತಿಯಾಗಿ ಸೊಸೈಟಿ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಪ್ರೊಟೆಕ್ಷನ್ ಅಂಡ್ ನರ್ಸಿಂಗ್. ಸೊ ನಮ್ಮ ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು ಸಮಾಜ. ನಮ್ಮ ರಕ್ಷಣೆ ಹಾಗೂ ಸಂಪೋಷಣೆಗೆ ಅಗತ್ಯವಾದದ್ದು. ನಮಗೆ ಸೂಕ್ತವಾದಂಥ ರಕ್ಷಣೆ, ಪೋಷಣೆ, ಪಾಲನೆ, ಪೋಷಣೆ ಇವೆಲ್ಲವೂ ಕೂಡ ನಮಗೆ ಬೇಕಂತಂದ್ರೆ ನಾವು ಸಮಾಜದಲ್ಲಿ ಇದ್ದಾಗ ಮಾತ್ರ ನಮಗೆ ಪಾಲನೆ, ಪೋಷಣೆ, ರಕ್ಷಣೆ ಅಥವಾ ನಮ್ಮ ವ್ಯಕ್ತಿತ್ವ ವಿಕಾಸನ ಇವೆಲ್ಲವೂ ಕೂಡ ಸಾಧ್ಯ ಆಗ್ತದೆ. ರಕ್ಷಣೆ ಈ ಒಂದು ಸಮಾಜದಲ್ಲಿ ಇದ್ದಾಗ ಮಾತ್ರ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ದಿ ರೋಲ್ ಆಫ್ ಸೊಸೈಟಿ ಇನ್ ಬಿಲ್ಡಿಂಗ್ ಅವರ್ ಪರ್ಸನಾಲಿಟಿ ಈಸ್ ಗ್ರೇಟ್. ಸೊ ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಹಿರಿದಾದುದು. ಅಂದ್ರೆ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ರೂಪುಗೊಳ್ಳಬೇಕಾದ್ರೆ ನಾವು ಸಮಾಜದಲ್ಲಿ ಇದ್ದಾಗ ಮಾತ್ರ ನಾವು ಉತ್ತಮವಾದಂಥ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಮ್ಮ ಜೀವನದ ಗೊತ್ತು ಗುರಿಗಳನ್ನ, ದಿಕ್ಕು ದಿಸೆಯನ್ನ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾನವ ಸಹಜ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕಾದ್ರೆ ನಾವು ಮಾನವ ಸಮಾಜದಲ್ಲಿ ಇರಬೇಕೇ ಹೊರತು ಸಮಾಜದ ಹೊರತಾಗಿ ನಾವು ಮಾನವ ಸಮಾಜದ ಹೊರತಾಗಿ ಮಾನವ ಗುಣಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಒಂದು ಸಮಾಜ ಅನ್ನುವಂಥದ್ದು ಬಹಳ ಅತ್ಯವಶ್ಯಕವಾದಂಥದ್ದು. Let us come to objective type questions of today's session. Objective type questions. The first question, the term society is derived from. ಸಮಾಜ ಎಂಬ ಪದದ ವ್ಯುತ್ಪತ್ತಿ ಹೇಗಾಗಿದೆ, ಯಾವ ರೀತಿಯಾಗಿ ಆಗಿದೆ ಅಥವಾ ಯಾವ ಪದದಿಂದ ವ್ಯುತ್ಪತ್ತಿ ಆಗಿದೆ ಎನ್ನುವಂಥದ್ದು ನೋಡೋದಾದ್ರೆ ಎ ಲ್ಯಾಟಿನ್ ವರ್ಡ್, ಗ್ರೀಕ್ ವರ್ಡ್, ಪರ್ಷಿಯನ್ ವರ್ಡ್, ನನ್ ಆಫ್ ದಿ ಅಬೋವ್. ಯುವರ್ ಆನ್ಸರ್ ಈಸ್ ಲ್ಯಾಟಿನ್ ವರ್ಡ್. ದ ಟರ್ಮ್ ಸೊಸೈಟಿ derived from ಲ್ಯಾಟಿನ್ ವರ್ಡ್. ಈ ಒಂದು ಸಮಾಜ ಎಂಬ ಪದವು ಲ್ಯಾಟಿನ್ ಪದ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಎರಡನೇದಾಗಿ
ಹೂ ಕಾಲ್ಡ್ ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್. ಸೊ ಮಾನವ ಸಮಾಜ ಜೀವಿ ಎಂಬುದಾಗಿ ಸಮೂಹ ಜೀವಿ ಅಥವಾ ಸಮಾಜ ಜೀವಿ ಎಂಬುದಾಗಿ ಕರೆದವರು ಯಾರು? ಅದರಲ್ಲಿ ಎ ಅಗಸ್ಟ್ ಕೋಂಟ್, ಬಿ ಪೀಟರ್ ಬರ್ಜರ್, ಸಿ ಟಾಲ್ಬರ್ಟ್ ಪಾರ್ಸನ್ಸ್, ಡಿ ಅರಿಸ್ಟಾಟಲ್. ಇದರ ಆನ್ಸರ್ ಈಸ್ ಅರಿಸ್ಟಾಟಲ್. ಅರಿಸ್ಟಾಟಲ್ ರವರು ಮಾನವನನ್ನು ಸಮೂಹ ಜೀವಿ ಅಥವಾ ಸಮಾಜ ಜೀವಿ ಎಂಬುದಾಗಿ ಕರೀತಾರೆ. ದೆನ್ ಥರ್ಡ್ ಕ್ವಶನ್, ದಿ ಗ್ರೆಗೇಷಿಯಸ್ ನೇಚರ್ ಆಫ್ ಮೆನ್ ರೆಫರ್ಸ್ ಟು ಎ ಟೆಂಡೆನ್ಸಿ ಆಫ್ ಮೆನ್ ಟು ಲೀವ್ without group, B tendency of men live in group, C antisocial tendency, D none of the above. Your answer is tendency of men to live in group. ಸೊ ಅಂದರೆ ಗ್ರೆಗರೇಷಿಯಸ್ ನೇಚರ್ ಅನ್ನುವಂಥದ್ದು ಏನನ್ನು ಸೂಚಿಸ್ತದೆ ಅಂತಂದರೆ ಈ ಒಂದು ಟೆಂಡೆನ್ಸಿ ಆಫ್ ಮೆನ್ ಲಿವ್ ಇನ್ ಗ್ರೂಪ್ ಅಂದರೆ ಮಾನವ ಮೂಲತಃ ಈ ಒಂದು ಸಮಾಜದಲ್ಲಿ ಸಮೂಹದಲ್ಲಿ ವಾಸಿಸುವಂತಹ ಪ್ರವೃತ್ತಿಯನ್ನು ಸೂಚಿಸುತ್ತದೆ ಎಂಬುದಾಗಿ ಈ ಒಂದು ಮ್ಯಾಕ್ಡೊವೆಲ್ ರವರ ಒಂದು ಪರಿಕಲ್ಪನೆ ಇದು. ಟೆಂಡೆನ್ಸಿ ಆಫ್ ಮೆನ್ ಲಿವ್ ಇನ್ ಗ್ರೂಪ್ಸ್. ನಾಲ್ಕನೇ ಒಂದು ಪ್ರಶ್ನೆ ನೋಡಿದ್ರೆ, ಹೂ ಡಿಫೈನ್ಡ್ ಸೊಸೈಟಿ ಆಸ್ ಟಿಶ್ಯೂ ಆಫ್ ರಿಲೇಶನ್ಶಿಪ್? ಎ ಎಲ್ ಟಿ ಹಬೋಸ್, ಬಿ ಪೀಟರ್ ಬರ್ಜರ್, ಸಿ ಟಾಲ್ಬರ್ಟ್ ಪಾರ್ಸನ್ಸ್, ಡಿ ಅರಿಸ್ಟಾಟಲ್. So your answer is L.T. Abbo's defined tissue of relationship. ಅಂದರೆ ಅಂಗಾಂಶಗಳು ಈ ಒಂದು ಸಂಬಂಧಗಳು, ಸಾಮಾಜಿಕ ಸಂಬಂಧಗಳು ಸಮಾಜದ ಅಂಗಾಂಶಗಳು ಎಂಬುದಾಗಿ ವ್ಯಾಖ್ಯಾನಿಸಿದವರು L.T. Abbo's. ಅದೇ ರೀತಿಯ ಕಡೆಯ ಒಂದು ಪ್ರಶ್ನೆ, ಹೂ ಡಿಫೈನ್ ಸೊಸೈಟಿ ಆಸ್ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್ ವಿಚ್ ಈಸ್ ಆಲ್ವೇಸ್ ಚೇಂಜಿಂಗ್? ಎ ಅರಿಸ್ಟಾಟಲ್, ಬಿ L.T. Abbo's, R.M. ಮೆಕೈವರ್, ಪೀಟರ್ ಬರ್ಜರ್. Your answer is R.M. McIver defined society as a web of social relations which always changing. ಸಮಾಜ ಅನ್ನುವಂಥದ್ದು ಸಾಮಾಜಿಕ ಸಂಬಂಧಗಳ ಬಲೆ, ಇದು ಯಾವಾಗಲೂ ಬದಲಾಗ್ತಿರುತ್ತದೆ ಅನ್ನುವಂಥದ್ದಾಗಿ ವ್ಯಾಖ್ಯಾನಿಸಿದಂಥವರು R.M. McIver. ಸೊ ರೆಫರೆನ್ಸ್ ಬುಕ್ಸ್, H.K. Rawat, Basic Concepts of Sociology, C.N. Shankar Rao, Introduction to Basic Principles of Sociology, and Internet Source. Thank you. Thank you, Anand.